ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಒಂದು ಸುದ್ದಿ ಬಹುಶಃ ನಿಮ್ಮನ್ನ ತಲುಪಿರಬಹುದು ಅಂತ ಅಂದುಕೊಳ್ತೀನಿ ಸಾಮಾಜಿಕ ಜಾಲತಾಣಗಳ ಮೂಲಕ. ಬಿಹಾರ ರಾಜ್ಯದಲ್ಲಿ 28 ವರ್ಷದ ಯುವಕನನ್ನ ಪೊಲೀಸರು ನಕಲಿ ಎನ್ಕೌಂಟರ್ ಮೂಲಕ ಮುಗಿಸ್ಬಿಟ್ರು ಅನ್ನುವಂಥ ಒಂದು ಸುದ್ದಿಯನ್ನ ಗಮನಿಸಿರ್ತೀರಿ. ಈ ಒಂದು ಸುದ್ದಿ ತುಂಬಾ ಕನ್ಫ್ಯೂಷನ್ ಅನ್ನ, ಗೊಂದಲವನ್ನ ಸೃಷ್ಟಿ ಮಾಡಿದೆ. 50% ಜನ ಅವನಿಗಾಗಿ ಸರಿ ಅಂತಾರೆ. ಕಾರಣ ಏನು ಅಂತಂದ್ರೆ ಅವನೊಬ್ಬ ಗೂಂಡ, ಅವನೊಬ್ಬ ರೌಡಿ, ಅವನು ಆಡಳಿತದ ಮೂಲಕ, ಅಡ್ಮಿನಿಸ್ಟ್ರೇಷನ್ ಮೂಲಕ, ಅಂದ್ರೆ ಅದ್ರ ವಿರುದ್ಧ ತುಂಬಾ ದುರಾಂಕಾರ ಮೆರಿತಿದ್ದ ಅನ್ನುವಂಥ ವರ್ಗ ಒಂದು ಕಡೆ ಇದ್ರೆ, ಮತ್ತೊಂದು ವರ್ಗ ಹೇಳುತ್ತೆ ಅವನೊಬ್ಬ ಕ್ರಾಂತಿಕಾರಿ, ಅವನೊಬ್ಬ ಹೋರಾಟಗಾರ, ಅವನೊಬ್ಬ ಸಾಮಾಜಿಕ ಚಳುವಳಿಗಾರ ಅನ್ನುವಂಥದ್ದು. 50-50 ಆಗಿರೋದ್ರಿಂದ ಈ ಒಂದು ಪ್ರಕರಣಕ್ಕೆ ಕನ್ಕ್ಲೂಷನ್ ಸಿಗ್ತಾ ಇಲ್ಲ. ಕನ್ಕ್ಲೂಷನ್ ಸಿಗ್ಬೇಕು ಅಂತಂದ್ರೆ ಈಗೇನೀಗ ತನಿಖೆ ಆರಂಭ ಆಗಿದೆ. ತನಿಖೆಯ ಅಂತ್ಯದ ವರದಿಯಲ್ಲಿ ನಮಗೆ ಗೊತ್ತಾಗುತ್ತೆ. ಸೊ ಪೊಲೀಸರ ಪ್ರಕಾರ ಆತ ರೌಡಿ, ಆತ ಗೂಂಡ, ಅವನು ಪಿಸ್ತೂಲ್ ಇಟ್ಕೊಂಡಿದ್ದ, ಅವನು ಮಾನಸಿಕ ಅಸ್ವಸ್ಥ ಆಗಿದ್ದ. ಆದ್ರೆ ಆತನ ಕುಟುಂಬದವರ ಪ್ರಕಾರ, ಆತನ ಊರಿನವರ ಪ್ರಕಾರ, ಆತನ ಜನರ ಪ್ರಕಾರ ಅವನೊಬ್ಬ ನ್ಯಾಯಕ್ಕೋಸ್ಕರ ಹೋರಾಡ್ತಿದ್ದಂತ ಯುವಕ. ಅವನು ಎಂದಿಗೂ ಕೂಡ ಮಾನಸಿಕ ಅಸ್ವಸ್ಥಂತರ ವರ್ತಿಸ್ತಿರ್ಲಿಲ್ಲ. ಈ ವ್ಯವಸ್ಥೆಯ ವಿರುದ್ಧ ತಲೆ ಕೆಟ್ಟು ಅಂದ್ರೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದ ಬಿಸಿ ರಕ್ತದ ಯುವಕ ಅನ್ನುವಂಥದ್ದು ಈ ಕಡೆ ಬರುವಂತ ಸ್ಟೇಟ್ಮೆಂಟ್. ಸೊ ಬಿಹಾರದಲ್ಲಿ ನಡೆದಿರ್ತಕ್ಕಂಥ ಒಂದು ವಿಚಾರ ಈಗ ಭಾರತದಾದ್ಯಂತ ವೈರಲ್ ಆಗಿರೋದ್ರಿಂದ ಇಲ್ಲಿ ಕೂತು ರೀಲ್ಸ್ಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಸ್ಕ್ರಾಲ್ ಮಾಡಿ ನೋಡುವ ನಾವು ಯಾವುದೇ ರೀತಿಯ ಜಡ್ಜ್ಮೆಂಟ್ಗೆ ಬರಲು ಸಾಧ್ಯವಿಲ್ಲ. ಆದರೆ ಈ ಒಂದು ಪ್ರಕರಣ ಹೇಗಾಯಿತು, ಯಾವ ಕಾರಣಕ್ಕಾಯಿತು, ಆ ಹುಡುಗನ ದುರಂತ ಅಂತ್ಯಕ್ಕೆ ಕಾರಣ ಏನು, ಎಲ್ಲವನ್ನು ಕೂಡ ನಾವು ಡೀಟೇಲ್ ಆಗಿ ನೋಡ್ಬಿಟ್ಟು ಅದಾದ ನಂತರ ಜಡ್ಜ್ಮೆಂಟ್ಗೆ ಬರಬೇಕಾಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಆರಂಭ ಮಾಡ್ತೀನಿ. ದಯವಿಟ್ಟು ಕೊನೆ ತನಕ ನೋಡಿ. ನಾನು ಕೊನೆಯಲ್ಲಿ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ, ಆರಂಭದಲ್ಲಿ ಹೇಳ್ತೀನಿ. ದಯವಿಟ್ಟು ಅದನ್ನ ಒಂಚೂರು ತಲೆಗೆ ಹಾಕೊಳ್ಳಿ. ಪೋಷಕರು, 40+ ವಯಸ್ಸಾದಂತ ಹಿರಿಯ ಜೀವಗಳು, ಅಂದ್ರೆ 40+ ವಯಸ್ಸಾದ ತಕ್ಷಣ ಹಿರಿಯ ಜೀವಗಳು ಅಂತ ಹೇಳ್ತಿಲ್ಲ, ಸಮಾಜದಲ್ಲಿ ಒಂದು ನಾಗರಿಕರು ಅಂತ ಹೇಳ್ತೀವಲ್ಲ ನಾವು, ನಿಮ್ಗಳಿಗೆ ಹೇಳ್ತಿರ್ತಕ್ಕಂಥದ್ದು ಕಳ್ಕಳಿಯಾಗಿ ಕೇಳಿಸ್ಕೊಳ್ಳಿ. ಎಲೆಕ್ಷನ್ ನಾಳೆ ಅನ್ನೋಂಗೆ, ನಾಡಿದ್ದು ಅನ್ನಂಗೆ 500ಕ್ಕೋ 1000ಕ್ಕೋ 2000ಕ್ಕೋ ನಮ್ಮನ್ನ ನಾವು ಮಾರ್ಕೊಳ್ಳೋದ್ರ ಜೊತೆಗೆ ನಮ್ಮ ಮತವನ್ನು ಕೂಡ ಮಾರ್ಕೊಂಡಿರ್ತೀವಿ. ಆದ್ರೆ ನಮ್ಮ ವ್ಯವಸ್ಥೆಯಲ್ಲಿ ನಮ್ಗೆ ಅದು ಸಿಗ್ತಾ ಇಲ್ಲ, ಇದು ಸಿಗ್ತಾ ಇಲ್ಲ ಅಂತ ಪರದಾಡುವಂಥ ಪರಿಸ್ಥಿತಿಯಲ್ಲಿ ನಮ್ಮ ಮಕ್ಕಳುಗಳಿರ್ತಾವಲ್ಲ, ಬಿಸಿ ರಕ್ತದ ಯುವಕರು, ಅವರು ಈ ವ್ಯವಸ್ಥೆಯನ್ನ ಪ್ರಶ್ನೆ ಮಾಡೋದಕ್ಕೆ ಹೋಗ್ತಾರೆ. ಪ್ರಶ್ನೆ ಮಾಡಿದ ನಂತರ ಅದು ದಕ್ತಾ ಇಲ್ಲ ಅಂತಂದಾಗ ಕ್ರಾಂತಿಕಾರಿಗಳಾಗ್ತಾರೆ ಅನ್ನೋದನ್ನ ದಯವಿಟ್ಟು ಮರಿಬೇಡಿ. ನಿಮ್ಮ ಮಕ್ಕಳುಗಳು ಈ ಪರಿಸ್ಥಿತಿಗೆ ಬರೋದಕ್ಕೆ ಕಾರಣ ನೀವೇ ಆಗಿರ್ತೀರಿ. ದಯವಿಟ್ಟು ಇದನ್ನ ಮನದಟ್ಟು ಮಾಡಿಕೊಳ್ಳಿ. ಅವ್ರು ಕೊಡುವಂತ 500 ರೂಪಾಯಿಂದ 1000 ರೂಪಾಯಿಂದ 2000 ರೂಪಾಯಿಂದ ನಿಮ್ಮ ಬದುಕನ್ನ ಕಟ್ಕೊಳ್ಳೋದಕ್ಕೆ ಯಾವ ಕಾರಣಕ್ಕೂ ಸಾಧ್ಯವೇ ಇಲ್ಲ. ಬಿಹಾರ ರಾಜ್ಯದ ಭೋಜ್ಪುರ್ ಜಿಲ್ಲೆಯ ಶಹಾಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಗ್ರಾಮ ಬರುತ್ತೆ. ಆ ಗ್ರಾಮದ ಹೆಸರು ಬಂದು ಬಿಲೌಟಿ ಅಂತ. ಈ ಬಿಲೌಟಿ ಗ್ರಾಮದಲ್ಲಿ 28 ವರ್ಷದ ಒಬ್ಬ ಯುವಕ ಇರ್ತಾನೆ, ಭರತ್ ಭೂಷಣ್ ತಿವಾರಿ ಅಥವಾ ಭರತ್ ತಿವಾರಿ ಅನ್ನುವಂಥ ಹೆಸರೊಂದು. BSc ಡಿಗ್ರಿ ಪಡೆದಿರ್ತಾನೆ ಹುಡುಗ. 28 ವರ್ಷ ವಯಸ್ಸಾಗಿರುತ್ತೆ. ಮುಖದಲ್ಲಿ ಒಂದು ಮಂದಹಾಸ, ಒಂದು ಇವನೇನೋ ಮಾಡ್ತಾನಪ್ಪ ಅನ್ನುವಂಥ ಒಂದು ವ್ಯಕ್ತಿತ್ವ ಹುಡುಗನದು. ಕೆಲವರು ನನ್ನನ್ನು ಏನಪ್ಪ ನೀನು ಹೊಗಳ್ತದೆ, ನೀನು ಅವ್ನು ಪರನ ಅಂತ ಅನ್ಕೋಬಹುದು. ನಾನು ಆಗ್ಲೇ ಹೇಳಿದೆ, ನಾವು ಇಲ್ಲಿ ಕುತ್ಕೊಂಡು ನಾವು ಜಡ್ಜ್ಮೆಂಟ್ ಬರೋದಕ್ಕಾಗಲ್ಲ. ಬಟ್ ಯಾವ ಕಾರಣಕ್ಕೆ ಅವನು ಮೃತಪಟ್ಟ ಅನ್ನೋದು ನಿಮ್ಗೆ ಗೊತ್ತಾಗುತ್ತಲ್ಲ, ಅವಾಗ ಬಹುಶಃ ನಿಮಗೂ ಕೂಡ ಅನ್ನಿಸ್ಬೋದು, ಕನ್ಕ್ಲೂಷನ್ ಬರಬಹುದು ಅನ್ನೋದು ನನ್ನ ಅನಿಸಿಕೆ. ಈ ಬಿಲೌಟಿ ಗ್ರಾಮದಿಂದ ಜವಾನಿ ಅನ್ನುವಂಥ ಒಂದು ಗ್ರಾಮ, ಹೆಚ್ಚು ಕಡಿಮೆ ಆ ಗ್ರಾಮಕ್ಕೆ 17ರಿಂದ 18 ಕಿಲೋಮೀಟರ್ ವ್ಯಾಪ್ತಿ. ಈ ಭರತ್ ಭೂಷಣ್ ತಿವಾರಿ ಇದನ್ನಲ್ಲ, ಇವನ ಊರಿಂದ ಆ ಊರಿಗೆ 18 ಕಿಲೋಮೀಟರ್ ವ್ಯಾಪ್ತಿ. ಆ ಊರಿನ ಬಲಭಾಗದಲ್ಲೇ ಗಂಗಾ ನದಿ ಹೋಗುತ್ತೆ, ಗಂಗೆ ಹೋಗ್ತಾಳೆ. ಆ ಗಂಗಾ ನದಿ 2025ರ ಪ್ರವಾಹದಲ್ಲಿ ಹೆಚ್ಚು ಕಡಿಮೆ ಒಂದು 600ಕ್ಕೂ ಹೆಚ್ಚು ಮನೆಗಳು ಗಂಗಾ ನದಿಲಿ ಕ್ಲೀನ್ ವಾಶ್ ಔಟ್ ಆಗಿ ಹೋಗ್ತವೆ, ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೆ ಸಂಬಂಧಪಟ್ಟಾಗೆ ಈ ಭರತ್ ಏನ್ ಮಾಡ್ತಿರ್ತಾನೆ, ಅವಾಗವಾಗ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇನಿರ್ತಾರೆ ಅವ್ರನ್ನ ಹೋಗಿ ಪ್ರಶ್ನೆ ಮಾಡುವಂಥದ್ದು. ಆರಂಭದಲ್ಲಿ ಮನವಿ ನಡೆದಿರುತ್ತೆ, ಮನವಿ ಯಾವಾಗ ಬಗ್ಗಲ್ಲ ಅವಾಗ ಪ್ರಶ್ನೆ ಮಾಡುವಂಥದ್ದು, ಪ್ರಶ್ನೆ ಯಾವಾಗ ಬಗ್ಗಲ್ಲ ಅವಾಗ ಬೆದರಿಕೆ ಹಾಕುವಂಥದ್ದು, ಬೆದರಿಕೆ ಹಾಕಿದ ನಂತರ ಇನ್ನೇನ್ ಮೂರ್ನು ಬಿಟ್ಟು ನಿಂತ್ಕೋಬೇಕು ನಾವು ಅಧಿಕಾರಿಗಳ ವಿರುದ್ಧ ಅನ್ನುವಂಥ ಮನಸ್ಥಿತಿ ಭರತ್ ಭೂಷಣ್ ತಿವಾರಿಗೆ ಉಟ್ಕೊಂಡಿರುತ್ತೆ. ಆಗಾಗ ಆ ಹಳ್ಳಿಯ ಜನಗಳ ಹತ್ರ ಹೋಗುವಂಥದ್ದು, ಆ ಹಳ್ಳಿಯ ಜನಗಳಿಗೆ ಏನು ಭರವಸೆಗಳನ್ನ ಕೊಟ್ಟಿರ್ತಾರಲ್ಲ ಚುನಾವಣಾ ಸಂದರ್ಭದಲ್ಲಿ, ನಾವು ಮಾಡಿಸ್ಕೊಡ್ತೀವಿ, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ತಕ್ಷಣ ಹಾಗೆ ಹೀಗೆ ಅಂತೆಲ್ಲ ಪೊಳ್ಳು ಭರವಸೆಗಳನ್ನ ಕೊಟ್ಟಿರ್ತಾರಲ್ಲ, ಅದಕ್ಕೆ ಸಂಬಂಧಪಟ್ಟಾಗಿ ಇವನು ನೋಡಿ ನಿಮ್ಮ ನಾಯಕರು ನಾವು ಗೆದ್ದ ನಂತರ ಅಧಿಕಾರ ಬಂದ ತಕ್ಷಣ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಅದು ನಮ್ಮ ಜನಗಳಿಗೆ ಈ ಕ್ಷಣದವರೆಗೂ ಕೂಡ ತಲುಪಿಲ್ಲ. ದಯವಿಟ್ಟು ಕನಿಷ್ಠ ಪಕ್ಷ ಅವರುಗಳಿಗೆ ಸದ್ಯಕ್ಕೆ ಪುನರ್ವಸತಿ ಕೇಂದ್ರಗಳನ್ನ ನಿರ್ಮಾಣ ಮಾಡಿಕೊಡಿ. ಎಷ್ಟೋ ಜನ ಮನೆ ಕೊಚ್ಕೊಂಡೋಗಿ ಸಂತ್ರಸ್ತರಾಗಿದ್ದಾರೆ, ಅವ್ರಗಳಿಗೆ ತಿನ್ನೋದಕ್ಕೂ ಊಟ ಇಲ್ಲ, ರಾತ್ರಿ ಹೊತ್ತು ಉಳ್ಕೊಳ್ಳೋದಕ್ಕೆ ಮನೆ ಇಲ್ಲ, ಮಳೆ ಬಂತು ಅಂದ್ರೆ ಅವ್ರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ರೀತಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಹೋಗಿ ಕೇಳ್ತಾ ಇರ್ತಾನೆ. ಅದರಲ್ಲಿ ಜಗದೀಶ್ಪುರ ಅನ್ನುವಂಥ ಒಂದು ವ್ಯಾಪ್ತಿಗೆ ಬರ್ತಕ್ಕಂಥ ಉಪ ವಿಭಾಗಾಧಿಕಾರಿಗೆ ಸಂಬಂಧಪಟ್ಟಂಗೆ ಪ್ರಶ್ನೆ ಮಾಡಿರ್ತಾನೆ. ರೆಸ್ಪಾನ್ಸ್ ಸಿಗಲ್ಲ. ರೆಸ್ಪಾನ್ಸ್ ಸಿಗದಂತ ಕಾರಣದಲ್ಲಿ ಏನ್ ಮಾಡ್ತಾನೆ, ಜೂನ್ 14-15ನೇ ತಾರೀಕು ಅಂದ್ರೆ ಮೊನ್ನೆ ಆ ಜಗದೀಶ್ಪುರದ ಅಧಿಕಾರಿ ಇದಾರಲ್ಲ, ಉಪ ವಿಭಾಗಾಧಿಕಾರಿ,
ಆ ಕಡೆ SDM ಅಂತ ಹೇಳ್ತಾರೆ, ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟ್ ಅಂತ. ಸೊ ಆ ಅಧಿಕಾರಿಯ ವಿರುದ್ಧ ಒಂದಷ್ಟು ಪೋಸ್ಟ್ಗಳನ್ನ ಭರತ್ ಭೂಷಣ್ ತಿವಾರಿ ತನ್ನ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಲ್ಲಿ ಹಾಕ್ತಾನೆ. ಅದು ಬೆದರಿಕೆಯ ರೂಪದಲ್ಲಿ ಇರುತ್ತೆ ಅನ್ನುವಂಥದ್ದು ಪೊಲೀಸರ ವಾದ. ಸೊ ಅದಾದ ನಂತರ ಯಾವಾಗ ಪೊಲೀಸರು ಈ ರೀತಿ ಇವನು ಪೋಸ್ಟ್ ಹಾಕ್ತಾನೆ, ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸ್ತಾ ಇದ್ದಾನೆ ಅಂತ ಅನ್ಕೊಂಡು ಜೂನ್ 15ನೇ ತಾರೀಕು ಇವನ್ ಮನೆಗೆ ಭೇಟಿ ಕೊಡ್ತಾರೆ, ಭರತ್ ಭೂಷಣ್ ತಿವಾರಿ ಮನೆಗೆ. ಆಗ ಮನೆಯಲ್ಲಿರಲ್ಲ ಅವನು, 2 ಟೈಮ್ ಭೇಟಿ ಕೊಡ್ತಾರೆ, ಮನೆಯಲ್ಲಿರಲ್ಲ. ಸೊ ಇವನು ಗೊತ್ತಾಗುತ್ತೆ ಭರತ್ ಭೂಷಣ್ ತಿವಾರಿಗೆ, ನನ್ನನ್ನು ಅರೆಸ್ಟ್ ಮಾಡೋದಿಕ್ ಬಂದವ್ರೆ, ನನ್ನ ವಿರುದ್ಧ ಇದುವರೆಗೂ ಯಾವ ಪ್ರಕರಣಗಳು ಇಲ್ಲ, ನಾನು ಹೋರಾಟ ಮಾಡ್ತಿರೋದು ಜನಗಳ ಪರವಾಗಿ, ನಿರಾಶ್ರಿತರ ಪರವಾಗಿ. ಸೊ ಅಂತ ಜನಗಳ ಪರವಾಗಿ ನಾನು ಹೋರಾಟ ಮಾಡ್ತಿರೋದಕ್ಕೆ ಪೊಲೀಸರು ಬಂದು ನನ್ನನ್ನು ಅರೆಸ್ಟ್ ಮಾಡಬೇಕು ಅಂತ ಅನ್ಕೊಂಡ್ರೆ ಅಂದ್ಬಿಟ್ಟು ಫೇಸ್ಬುಕ್ ಅಲ್ಲಿ ಲೈವ್ ಅಲ್ಲಿ ಬರ್ತಾನೆ. ಜೂನ್ 15ನೇ ತಾರೀಕು ಸಂಜೆ ಬಂದವನು ಒಂದು ಪಿಸ್ತೂಲ್ನು ಕೂಡ ಇಟ್ಕೊಂಡಿರ್ತಾನೆ. ಆತ ಏನ್ ಹೇಳ್ತಾನೆ ಅಂದ್ರೆ, ತನ್ನನ್ನ ತಾನು ನಾನು ಕ್ರಾಂತಿಕಾರಿ ಭಗತ್ ಸಿಂಗ್ ತರ ಆಗಿರ್ತೀನಿ, ಒಂದು ಗೋಲಿ ಹೋಗ್ಬೇಕು, ಇಲ್ಲ ಒಂದು ಗೋಲಿ ನನಗೆ ಬೀಳ್ಬೇಕು ಅಂದ್ರೆ ಗುಂಡು, ಆ ಪಿಸ್ತೂಲನ್ನ ತೋರಿಸಿ ಒಂದು ಗುಂಡು ಅವ್ರಿಗೆ ಹೋಗ್ಬೇಕು, ಇಲ್ಲ ನನಗೆ ಬೀಳ್ಬೇಕು, ನಾನು ಫೇಸ್ ಮಾಡ್ತೀನಿ, ನಾನು ಕ್ರಾಂತಿಕಾರಿಯಾಗಿ ಇರ್ತೀನಿ ಅಂತ ಅನ್ಕೊಂಡು ತನ್ನನ್ನ ತಾನು ಹೇಳಿಕೊಳ್ತಾನೆ. ಅವತ್ತು ಲೈವ್ ಬಂದು ಪೊಲೀಸರು ಬಂದು ಆಲ್ರೆಡಿ ಹೋಗಿರ್ತಾರೆ, ಇವನ್ ಸಿಗೋದಿಲ್ಲ, ಅಂದ್ರೆ ಇವನು ಮನೇಲಿರಲ್ಲ. ತಂದೆ ತಾಯಿ ಹೇಳ್ತಾರೆ, ಇಲ್ಲಪ್ಪ ಮನೇಲಿಲ್ಲ ಅವನು ಅಂತ. ಜೂನ್ 16ನೇ ತಾರೀಕು ಶಹಾಪುರದ SHO ಒಂದಷ್ಟು ಅಧಿಕಾರಿಗಳ ಜೊತೆಗೆ, ಸ್ಪೆಷಲ್ ಟಾಸ್ಕ್ ಫೋರ್ಸ್ ಬರುತ್ತಲ್ಲ STF, ಅವ್ರ ಜೊತೆಗೂ ಕೂಡ ಅಲ್ಲಿ ಬಂದು ಭರತ್ ಭೂಷಣ್ ತಿವಾರಿ ಇರ್ತಾನಲ್ಲ ಅವನ ಮನೆ ಹತ್ರ ಕೂತ್ಕೊಂಡು ಹೆಚ್ಚು ಕಡಿಮೆ 6 ಗಂಟೆಗಳ ಕಾಲ ಅಲ್ಲಿ ಮಾತುಕತೆ ನಡೆಯುತ್ತೆ. ಮಾತುಕತೆ ನಡೆದ ನಂತರ ಭರತ್ ಭೂಷಣ್ ತಿವಾರಿ ಪಕ್ಕದಲ್ಲೂ ಕೂಡ ಒಂದು ಗನ್ ಇರುತ್ತೆ, ಕೈಲೇ ಹಿಡ್ಕೊಂಡಿರ್ತಾನೆ. ಪೊಲೀಸರು ಕೂಡ ಆ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಬಂದಿರುತ್ತಲ್ಲ ಅವರು ಕೂಡ ಒಂದು ಒಳ್ಳೆ ವೆಪನ್ ಹಿಡ್ಕೊಂಡು ಇವನನ್ನ ಸುತ್ತುವರೆದಿರ್ತಾರೆ. ಆ ಸಂದರ್ಭದಲ್ಲಿ ಓರ್ವ ಅಧಿಕಾರಿ ಭರತ್ ಭೂಷಣ್ ತಿವಾರಿ ಕೂತಿರ್ತಕ್ಕಂಥ ಜಾಗದಲ್ಲಿ ಹಿಂದಕ್ಕೆ ಹೋಗ್ತಾ ಇರ್ತಾರೆ, ಇವನನ್ನ ಸುತ್ತುವರಿಬೇಕು ಅಂತ. ಭರತ್ ಏನ್ ಮಾಡ್ತಾನೆ, ಇಮಿಡಿಯೇಟ್ ಆಗಿ ಆ ಪಿಸ್ತೂಲನ್ನ ತೋರಿಸಿ ಅವರಿಗೆ ಬಾಯಿ ಕಡೆ ಅಂತ ಇದು ಮಾಡ್ತಾರೆ. ಆಗ ಅವ್ರ ತಾಯಿ ಓಡ್ ಬರ್ತಾರೆ, ಹಂಗೆಲ್ಲ ಮಾಡಬೇಡ ಅಂತ ಅವ್ರ ತಾಯಿ ಹೇಳ್ತಾರೆ. ಎಷ್ಟೇ ಆದ್ರೂ ಮಾತೃ ಹೃದಯ ಅಲ್ವಾ. ಅದಾದ ನಂತರ ಪೊಲೀಸರಲ್ಲಿ ಕೂತ್ಕೊಂಡು ಮಾತುಕತೆ ನಡೆಯುತ್ತೆ. ಆತನನ್ನ ಅರೆಸ್ಟ್ ಮಾಡುವುದಿಲ್ಲ. ಹೆಚ್ಚು ಕಡಿಮೆ 6 ಗಂಟೆಗಳ ಕಾಲ ವಾಗ್ವಾದ ನಡೆಯುತ್ತಲ್ಲಿ. ಸೊ ಆತ ಆರಾಮಾಗಿ ಕೂತ್ಕೊಂಡು ಕಂಫರ್ಟಬಲ್ ಆಗಿ, ಅಷ್ಟು ಜನ ಪೊಲೀಸರು ಇದ್ರೂ ಕೂಡ ಧೈರ್ಯವಾಗಿ ಕೂತ್ಕೊಂಡು ಮಾತಾಡ್ತಿರ್ತಾನೆ. ಅವನ ಹತ್ರನೂ ಕೂಡ ಒಂದು ವೆಪನ್ ಇದೆ ಅನ್ನೋ ಉದ್ದೇಶದಿಂದ. ಸೊ ಯಾವಾಗ ಅವನು ಅಕ್ರಮ ಶಸ್ತ್ರಾಸ್ತ್ರಗಳನ್ನ ಹೊಂದಿದ್ದಾನೆ, ಜೊತೆಗೆ ಅಧಿಕಾರಿಗೆ ಬೆದರಿಕೆ ಹಾಕಿದ್ದಾನೆ ಅನ್ನೋ ಹಿನ್ನೆಲೆಯಲ್ಲಿ ಇವರು ಪ್ರೋಟೋಕಾಲ್ ಇಂದನೇ ಬಂದಿರ್ತಾರೆ ಮಾತುಕತೆ ನಡೆಸೋದಕ್ಕೆ, ಬಟ್ ಅವನನ್ನ ಅರೆಸ್ಟ್ ಮಾಡೋದಿಲ್ಲ. ಇದು ಪ್ರಶ್ನೆ ಹುಡ್ಕೊಂಡಿರ್ತಕ್ಕಂಥದ್ದು ಸಾಮಾಜಿಕವಾಗಿ ಜನರಿಗೆ. ಯಾಕೆ ಅವತ್ತೇ ಅವನನ್ನ ಅರೆಸ್ಟ್ ಮಾಡಿಲ್ಲ, ಅವನ ಹತ್ರ ವೆಪನ್ ಇತ್ತು ಅನ್ನೋ ಕಾರಣಕ್ಕ ಅವನನ್ನ ಶರಣರಾಗು ಅಂತ ಕೇಳ್ಬೋದಿತ್ತು, ಶರಣಾಗಪ್ಪ ನೀನು ಅಂತ ಕೇಳ್ಬೋದಿತ್ತು, ಅವನನ್ನ ಶರಣಾಗು ಅಂತ ಹೇಳಿ ಕರ್ಕೊಂಡು ಹೋಗ್ಬೋದಿತ್ತು. ಬಟ್ ಪೊಲೀಸರು ಹೇಳ್ತಿರ್ತೀನಿ ಅಂತಂದ್ರೆ ಅವ್ನ ಮಾನಸಿಕ ಅಸ್ವಸ್ಥ ಆಗಿದೆ, ನಾವು ಚಿಕಿತ್ಸೆ ಕೊಡಿಸ್ಬೇಕು, ಅವನಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸ್ತೀವಿ ಅಂತ ಪೊಲೀಸರು ಹೇಳ್ತಿರ್ತಕ್ಕಂಥದ್ದು. ಅದಾದ ನಂತರ ಪೊಲೀಸರು ಅಲ್ಲಿಂದ ತೆರಳ್ತಾರೆ. ಜೂನ್ 17ನೇ ತಾರೀಕು ಈ ಒಂದು ಘಟನೆಗೆ ಅಂತ್ಯ ಆಗಿತ್ತು. 16ನೇ ತಾರೀಕು ಪೊಲೀಸರು ಬಂದು ಮಾತುಕತೆ ನಡೆಯುತ್ತೆ, ಹೊರಟು ಹೋಗ್ತಾರೆ. ಜೂನ್ 17ನೇ ತಾರೀಕು ಏನಾಗುತ್ತೆ, ಬೆಳಗಿನ ಜಾವ 5:40 ಇದೇ ಪೊಲೀಸರು ಭರತ್ ತಿವಾರಿ ಮನೆ ಸುತ್ತುವರಿರ್ತಾರೆ. ಅವ್ನು ಮಲಗಿರ್ತಾನೆ. ಅದಾದ ನಂತರ ಅವನಿಗೆ ವಿಷಯ ಗೊತ್ತಾಗುತ್ತೆ. ಅದೇ ವೆಪನ್ ಜೊತೆಗೆ ತನ್ನ ತಾಯಿ ಜೊತೆ ಮೇಲಕ್ಕೆ ಬರ್ತಾನೆ. ಮೇಲ್ಗಡೆ ಫ್ಲೋರ್ನಲ್ಲಿ ನಿಂತ್ಕೊಂಡು ಒಂದು ಗೋಲಿಯನ್ನ, ಅಂದ್ರೆ ಒಂದು ಗುಂಡನ್ನ ಪೊಲೀಸರು ನಿಂತಿರ್ತಕ್ಕಂಥ ಜೀಪ್ ಹತ್ರ ಹೊಡಿತಾನೆ. ಅದು ಸೌಂಡ್ ಕೂಡ ಬರುತ್ತೆ. ಅದಾದ ನಂತರ ಪೊಲೀಸರು ಹೇಳ್ತಿರೋದೇನು ಅಂತಂದ್ರೆ, 2 ಕಡೆ ಸ್ಟೇಟ್ಮೆಂಟ್ ಇದೆ ಇದು. ನಮ್ಮ ಮೇಲೆ ಹೆಚ್ಚು ಕಡಿಮೆ 10 ಬಾರಿ ಗುಂಡನ್ನ ಹಾರಿಸ್ತಾನವನು. ಅದರಲ್ಲಿ ಒಂದು ಗುಂಡು ನಮ್ಮ ಕಾರಿನ ಬ್ಯಾನೆಟ್ ಮೇಲೆ ಬಿದ್ದಿದೆ. ಅದಾದ ನಂತರ ಅವನು ತಪ್ಪಿಸ್ಕೊಂಡು ಹೊಲಗಳ ಮಧ್ಯದಲ್ಲಿ, ಕೃಷಿ ಭೂಮಿಯ ಮಧ್ಯದಲ್ಲಿ ಓಡ್ತಾ ಇರ್ತಾನೆ. ಓಡ್ತಾ ನಮ್ಮ ಮೇಲೆ ಫೈರಿಂಗ್ ಮಾಡ್ಕೊಂಡು ಓಡ್ತಾ ಇರ್ತಾನೆ. ಆಗ ನಾವು ಆತ್ಮರಕ್ಷಣೆಯ ದೃಷ್ಟಿಯಿಂದ 4 ಬಾರಿ ಅವನ ಮೇಲೆ ಗುಂಡನ್ನ ಹಾರಿಸ್ತೀವಿ, ಅದು ಸೊಂಟದಿಂದ ಕೆಳಭಾಗಕ್ಕೆ ಬೀಳುತ್ತೆ ಅಂತ ಪೊಲೀಸರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್. ಈ ಕಡೆ ಆತನ ಕುಟುಂಬದವರು, ಅಂದ್ರೆ ಅವನು ಯಾವಾಗ ಪೊಲೀಸರು ಸುತ್ತುವರೆದಂತ ಸಂದರ್ಭದಲ್ಲಿ ತಾಯಿ ಜೊತೆ ನಿಂತಿರ್ತಾನಲ್ಲ, ತಾಯಿ ಪ್ರತ್ಯಕ್ಷದರ್ಶಿ ಆಗಿರೋದ್ರಿಂದ ಅವ್ರು ಕೊಡ್ತಿರ್ತಕ್ಕಂಥ ಸ್ಟೇಟ್ಮೆಂಟ್ ಏನಂದ್ರೆ, ನನ್ನ ಮಗ ಕೆಳಕ್ಕೆ ಇಳಿದೋಗಿ, ನನ್ನ ಮಗ ಒಂದು ಗೋಲಿ ಹೊಡಿತಾನೆ, ಅದಾದ ನಂತರ ಕೆಳಕ್ಕೆ ಇಳಿದೋಗಿ ಪೊಲೀಸರ ಮುಂದೆ ತನ್ನ ವೆಪನ್ ಅನ್ನ ಸರೆಂಡರ್ ಮಾಡ್ತಾನೆ. ಆ ವಿಡಿಯೋ ಕೂಡ ಲಭ್ಯ ಆಗಿದೆ. ಒಂದು ವೆಪನ್ ಬೀಳುವಂಥದ್ದು, ಪೊಲೀಸರು ಓಡೋಗಿ ಅದನ್ನ ಎತ್ಕೊಳ್ಳುವಂಥದ್ದು. ಸೊ ಶರಣಾದ ನಂತರ ನನ್ನ ಮಗಂಗೆ 4 ಬಾರಿ ಗುಂಡಾರಿಸ್ತಾರೆ ಪೊಲೀಸರು. ಇದು ಅಮಾನವೀಯ, ಇದು ಬೇಕು ಅಂತೆಲ್ಲ ಪ್ಲಾನ್ ಮಾಡಿದ್ದು, ಇದು ನಕಲಿ ಎನ್ಕೌಂಟರ್ ಎನ್ನುವಂಥದ್ದು ಅವ್ರ ತಂದೆ ತಾಯಿಯ ಆರೋಪ. ತದನಂತರ ಆತನನ್ನ ಸ್ಥಳೀಯ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ, ಭರತ್ ಭೂಷಣ್ ತಿವಾರಿಯನ್ನ. ಬಟ್ ಬದುಕುಳಿಯುವುದಿಲ್ಲ, 4 ಬಾರಿ ಗುಂಡು ತಗುಲಿದ್ರಿಂದ. ಅದಾದ ನಂತರ ಸ್ಥಳೀಯರಿಗೆ, ಅಕ್ಕಪಕ್ಕದವರಿಗೆ, ಊರಿನವರಿಗೆಲ್ಲ ಗೊತ್ತಾಗುತ್ತೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಜಮಾಯಿಸ್ತಾರೆ. ಈ ಕಡೆ ಮರಣೋತ್ತರ ಪರೀಕ್ಷೆ ವರದಿ ಮುಗಿಯುತ್ತೆ. ಭರತ್ ಭೂಷಣ್ ತಿವಾರಿಯ ದೇಹವನ್ನ ಕೊಡ್ತಾರೆ. ಆ ದೇಹವನ್ನ ತೆಗೆದುಕೊಂಡ್ಬಂದು ಇವರು NH ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಏನಿರುತ್ತೆ ಅವರ ಅಕ್ಕಪಕ್ಕದಲ್ಲಿ, ಆ ಹೆದ್ದಾರಿಯಲ್ಲಿ ಇಟ್ಕೊಂಡು ಪ್ರತಿಭಟನೆಯನ್ನು ನಡೆಸ್ತಾರೆ ಸ್ಥಳೀಯರು. ಅಥವಾ ಭರತ್ ಭೂಷಣ್ ತಿವಾರಿಯನ್ನ ಇಷ್ಟಪಡುವಂತ ಜನ, ನಮಗೋಸ್ಕರ ಹೋರಾಟ ಮಾಡ್ತಿದ್ದಂಥ ಹುಡುಗ ಪ್ರಾಣನೇ ಬಿಟ್ಬಿಟ್ನಲ್ಲ ಅನ್ನುವಂಥ ಮನಸ್ಥಿತಿ ಇರುವಂತ ಜನ ಹೋರಾಟವನ್ನ ಮಾಡ್ತಿರ್ತಾರೆ. ಹೆಚ್ಚು ಕಡಿಮೆ 100 ಸಂಖ್ಯೆಯಲ್ಲಿ ಇರ್ತಕ್ಕಂಥ ಜನರ ಮೇಲೂ ಕೂಡ ಈಗ FIR ಆಗಿದೆ.
ಫಸ್ಟ್ FIR ಬಂದು ಭರತ್ ಭೂಷಣ್ ತಿವಾರಿ ಮೇಲಾಗುತ್ತೆ. ನಕಲಿ ಶಸ್ತ್ರಾಸ್ತ್ರಗಳನ್ನ ಅಂದ್ರೆ ಈ ತರ ಶಸ್ತ್ರಾಸ್ತ್ರಗಳನ್ನ ಹೊಂದಿದ್ದ ಅವನು ಅಂತ, ಸಾರಿ ನಕಲಿ ಅಂತ ಬಳಸ್ತೆ, ಶಸ್ತ್ರಾಸ್ತ್ರಗಳನ್ನ ಹೊಂದಿಲ್ಲ ಆದ್ರೆ ಅವನು ಹೊಂದಿದ್ದ ಅಂತ ಮೆನ್ಷನ್ ಮಾಡಿ FIR ಮಾಡಿದ್ದಾರೆ. ಜೊತೆಗೆ ಸೆಕೆಂಡ್ FIR ಬಂದು ಆತನ ತಂದೆ ಕಾಶಿನಾಥ್ ತಿವಾರಿ ಅಂತ ಅವ್ರ ಮೇಲೆ, ಹಾಗೇನೆ ಚಂದನ್ ತಿವಾರಿ ಅಂತ ಅವ್ರ ತಮ್ಮ ಭರತ್ ಭೂಷಣ್ ತಿವಾರಿ ಇದನ್ನ ಅವನ ತಮ್ಮ, ಅವರಿಬ್ಬರ ಮೇಲೆ ಸೆಕೆಂಡ್ FIR ಆಗಿದೆ. ಕಾರಣ ಏನು ಅಂತಂದ್ರೆ ಈ ತರ ಶಸ್ತ್ರಾಸ್ತ್ರಗಳನ್ನ ಹೊಂದಿದ್ದವನಿಗೆ ಆಶ್ರಯ ಕೊಟ್ಟಿದ್ರು ಇವ್ರ ತಂದೆ ತಾಯಿ, ಹಾಗೆ ಅವನ ಹತ್ರ ಇತ್ತು ಅಂತ ಅವ್ರು ಒಪ್ಕೊಂಡಿದ್ದಾರೆ ಅಂತ ಸೆಕೆಂಡ್ FIR. ಮೂರನೇ FIR ಬಂದು ಆ ಶವವನ್ನು ಇಟ್ಟು ಪ್ರತಿಭಟನೆ ನಡೆಸಿದಂತ 100ಕ್ಕೂ ಹೆಚ್ಚು ಜನರ ಮೇಲೆ ಈಗ ಮೂರನೇ FIR ದಾಖಲಾಗಿದೆ. ಸೊ ಇದು ಯಾವಾಗ 18ನೇ ತಾರೀಕು ಪ್ರತಿಭಟನೆ ಮಾಡ್ತಾರೆ ಜನ, 17ನೇ ತಾರೀಕು ಅಂತ್ಯ ಆಗುತ್ತೆ ಈ ಒಂದು ವಿಚಾರ, ಭರತ್ ಭೂಷಣ್ ತಿವಾರಿ ಇನ್ನಿಲ್ಲ ಅನ್ನೋದು ಸುದ್ದಿ ಗೊತ್ತಾಗುತ್ತೆ. 18ನೇ ತಾರೀಕು ವ್ಯಾಪಕವಾಗಿ ಹಬ್ಬುತ್ತೆ ಬಿಹಾರಕ್ಕೆ. ಅದಾದ ನಂತರ 19ನೇ ತಾರೀಕು ಇಡೀ ದೇಶದಾದ್ಯಂತ ಈ ಒಂದು ವಿಚಾರ ಸಂಚಲನವನ್ನ ಸೃಷ್ಟಿ ಮಾಡುತ್ತೆ. ಓರ್ವ ಯುವಕನನ್ನ ಪೊಲೀಸರು ಈ ತರ ನಕಲಿ ಎನ್ಕೌಂಟರ್ ಮೂಲಕ ನಮ್ಮ ಆತ್ಮರಕ್ಷಣೆ ಅನ್ನೋಂಥ ಒಂದು ಸುಳ್ಳು ಹೇಳಿ ಮುಗಿಸ್ಬಿಟ್ರು. ಪ್ರಶ್ನೆ ಮಾಡೋದಿಕ್ಕೆ ನಮ್ಮ ಜನ ಯಾರು ಮುಂದೆ ಬರಬೇಕು, ಈ ರೀತಿ ಮಾಡಿದ್ರೆ ಯಾರು ಮುಂದೆ ಬರ್ತಾರೆ ಅನ್ನುವಂಥದ್ದು ಸಾರ್ವಜನಿಕವಾಗಿ ಹಬ್ಕೊಳ್ಳುತ್ತೆ. ಈ ಕಡೆ ವಿರೋಧ ಪಕ್ಷಗಳು ಕೂಡ ಪ್ರಶ್ನೆ ಮಾಡ್ಕೊಳ್ತವೆ. ಇದನ್ನರಿತಂತಹ ಬಿಹಾರದ ನೂತನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಾಮ್ರಾಟ್ ಚೌಧರಿ ಅವರು 20ನೇ ತಾರೀಕು ಅಂದ್ರೆ ಮೊನ್ನೆ ಶನಿವಾರ ನ್ಯಾಯಾಂಗ ತನಿಖೆಗೆ ಆದೇಶವನ್ನ ಕೊಡ್ತಾರೆ. ಅಂದ್ರೆ ಯಾರೋ ಒಬ್ರು ಅಲ್ಲಿನ ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರು ಇರ್ತಾರಲ್ಲ, ಅವರ ನೇತೃತ್ವದಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಶೇಷ ತನಿಖೆ ಮಾಡುವಂಥದ್ದು. ಇದಕ್ಕೆ ಸಂಬಂಧಪಟ್ಟಾಗ ಅವ್ರಿಗೊಂದಷ್ಟು ಜನ ಅಧಿಕಾರಿಗಳು ಯಾರ್ದು ತಪ್ಪು ಯಾರ್ದು ಸರಿ ಏನಾಗಿತ್ತು ಅನ್ನೋದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡೋ ಹಿತದೃಷ್ಟಿಯಿಂದ ನ್ಯಾಯಾಂಗ ತನಿಖೆಗೆ ಆದೇಶ ಮಾಡ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಇಮಿಡಿಯೇಟ್ ಆಕ್ಷನ್ ಆಗುತ್ತೆ. ಯಾರು ಶಹಾಪುರದ ಅಧಿಕಾರಿ ಹೋಗಿರ್ತಾರೆ, ಅವ್ರ ಜೊತೆ ಒಂದಷ್ಟು ಜನ ಪೊಲೀಸ್ ಅಧಿಕಾರಿಗಳು ಹೋಗಿರ್ತಾರೆ, ಈ ಒಂದು ಎನ್ಕೌಂಟರ್ ಅಲ್ಲಿ ಭಾಗ ಆಗಿರ್ತಾರಲ್ಲ, ಅವ್ರನ್ನ 5 ಜನರನ್ನ ಪ್ರೆಸೆಂಟ್ ಈಗ ಅಮಾನತು ಮಾಡಲಾಗಿದೆ, ಅಂದ್ರೆ ಸಸ್ಪೆಂಡ್ ಆಗಿದ್ದಾರೆ ಈಗ ಅವರು 5 ಜನ. ಸೊ ಈಗ ಈ ಕಡೆ ಸಾರ್ವಜನಿಕ ಹಿತಾಸಕ್ತಿಯಿಂದ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹೋಗಿದೆ. ಅಂದ್ರೆ ಆತನನ್ನ ನಕಲಿ ಎನ್ಕೌಂಟರ್ ಮಾಡಿರೋದ್ರಿಂದ ನಮ್ಗೆ ಇಲ್ಲಿನ ನ್ಯಾಯಾಂಗ ತನಿಖೆ, ನಮಗೆ ಅದ್ರ ಬಗ್ಗೆ ನಂಬಿಕೆ ಇಲ್ಲ, ನಮಗೆ CBI ತನಿಖೆಯನ್ನ ದಯವಿಟ್ಟು ಆದೇಶ ಮಾಡಿಕೊಡಿ. ಅದ್ ಹೆಂಗ್ ನಡೀತು, ಅದೇನಾಯ್ತು ಅನ್ನುವಂಥದ್ದು ಜನರಿಗೆ ಗೊತ್ತಾಗಬೇಕು, ಸತ್ಯ ಗೊತ್ತಾಗಬೇಕು, ಸತ್ಯ ಹೊರಗೆ ಬರಬೇಕು ಅನ್ನುವಂಥ ಹಿತದೃಷ್ಟಿಯಿಂದ PIL ಅನ್ನ ಸುಪ್ರೀಂ ಕೋರ್ಟ್ಗೆ ಹಾಕಿದ್ದಾರೆ. ಸೊ ಇದಿಷ್ಟು ವಿಚಾರ ಯಾವಾಗ ನಡೀತು, ನಮ್ಮ ತನಕನೂ ಕೂಡ ಈ ಒಂದು ಸುದ್ದಿ ವ್ಯಾಪಕವಾಗಿ ವೈರಲ್ ಆಯಿತು. ಒಟ್ಟಾರೆಯಾಗಿ ಈ ಒಂದು ಪ್ರಕರಣದಲ್ಲಿ ನನ್ಗನ್ಸಿದ್ದೇನು ಅಂತಂದ್ರೆ, ನನ್ನ ಒಪಿನಿಯನ್ ಅನ್ನ ನನಗೆ ಶೇರ್ ಮಾಡ್ತೀನಿ. ಭರತ್ ಭೂಷಣ್ ತಿವಾರಿ ಆರಂಭದಲ್ಲೇ ಗನ್ ಹಿಡ್ಕೊಂಡು ಅಧಿಕಾರಿಗಳ ಹತ್ರ ಓದವನಲ್ಲ. ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಅವನು ಆರಂಭದಲ್ಲೇ ಓದ ಅಂತಂದ್ರೆ ಓಕೆ, ಅವ್ನು ಗೂಂಡ ಅಂತ ಒಪ್ಕೊಳ್ಳೋಣ, ಅವ್ನು ರೌಡಿ ಅಂತ ಒಪ್ಕೊಳ್ಳೋಣ, ಅವ್ನು ಸರಿ ಇಲ್ಲ ಅಂತ ಒಪ್ಕೊಳ್ಳೋಣ. ಆದ್ರೆ ಅವನು ಆರಂಭದಲ್ಲಿ 2025ರ ಆ ನಿರಾಶ್ರಿತರಿಗೆ ಸಂಬಂಧಪಟ್ಟಂಗೆ, ಪ್ರವಾಹಕ್ಕೆ ಸಂಬಂಧಪಟ್ಟಂಗೆ ಅಧಿಕಾರಿಗಳ ಹತ್ರ ಹೋಗಿ ಬೇಡಿಕೆ ಇಟ್ಟಿರ್ತಾನೆ. ಆ ಜನಗಳ ಪರವಾಗಿ ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತಾನೆ. ಯಾವಾಗ ವಿಡಿಯೋಗಳ ಅಪ್ಲೋಡ್ ಮಾಡ್ತಾ ಇವರಿಗೆ ಪ್ರೆಷರ್ ಜಾಸ್ತಿಯಾಗಿ ಬಂತು, ಆಗಾಗ ಇವನನ್ನ ಮಾನಸಿಕ ಅಸ್ವಸ್ಥ ಅನ್ನೋ ಒಂದು ಪಟ್ಟ ಕಟ್ತಾರೆ. ಸಹಜವಾಗಿ ಹೋರಾಟಗಾರನಿಗೆ ಮಾನಸಿಕ ಅಸ್ವಸ್ಥ ಪಟ್ಟ ಕಟ್ಟಿದಾಗ ಏನಾಗುತ್ತೆ, ಆಕ್ರೋಶ ಜಾಸ್ತಿ ಆಗುತ್ತೆ, ಹೋರಾಟದ ಹಾದಿ ತಪ್ಪಿಬಿಡುತ್ತೆ. ಭರತ್ ಭೂಷಣ್ ತಿವಾರಿ ಲೈಫಲ್ಲಿ ಆಗಿದ್ದು ಅದೇನೆ. ಅವನು ಹೋಗಿ ಮನವಿ ಮಾಡಿದ ತಕ್ಷಣ ಅಥವಾ ಮನವಿ ಆದ ನಂತರ ಆ 600ಕ್ಕೂ ಹೆಚ್ಚು ಮನೆಗಳಿಗೆ, ಆ ನಿರಾಶ್ರಿತರಿಗೆ ಅಲ್ಲಿಗೆ ಸಂಬಂಧಪಟ್ಟ ಅಧಿಕಾರಿಗಳು ವ್ಯವಸ್ಥೆ ಮಾಡಿಕೊಟ್ಟಿದ್ರೆ ಅವನ ಯಾಕೆ ಬಂದೂಕ್ ಹಿಡಿತಿದ್ದ? ಅಂಡ್ ಇನ್ನೊಂದೇನು ಅಂತಂದ್ರೆ, UP ಆಗ್ಬೋದು, ಬಿಹಾರ ಆಗ್ಬೋದು, ನಮ್ಮಲ್ಲಿ ಏನಾದರೂ ಅಕ್ರಮವಾಗಿ ಶಸ್ತ್ರಾಸ್ತ್ರವನ್ನು ಹೊಂದಿದ್ದೀವಿ ಅಂತಂದ್ರೆ ನಮ್ಮ ಸೌತ್ ಇಂಡಿಯಾ ಭಾಗದಲ್ಲಿ ದೊಡ್ಡ ಅಪರಾಧ. ಬಟ್ ಅಲ್ಲಿ ನಾರ್ಮಲ್ ಆಗಿ ಇಟ್ಕೊಂಡ್ಬಿಟ್ಟಿರ್ತಾರೆ ಕೆಲವರು. ಅದನ್ನ ಸೃಷ್ಟಿ ಮಾಡಿದ್ ಯಾರು? ನಿಮ್ಮದೇ ವ್ಯವಸ್ಥೆ, ನಿಮ್ಮದೇ ಸರ್ಕಾರ. ಈಗ ಅವ್ರ ತಂದೆ ಮೇಲೆ, ಅವ್ರ ತಮ್ಮನ ಮೇಲೆ ಅಂತವ್ನಿಗೆ ಆಶ್ರಯ ಕೊಟ್ಟಿದ್ರು ಅಂತ ಅಂದ್ಬಿಟ್ಟು ಕೇಸ್ ಮಾಡಿದ್ದೀರಿ ಅಲ್ಲಿನ ಪೊಲೀಸರು. ಬಟ್ ಮನೆಗೊಬ್ರ ತವ ಸಿಗ್ತಲ್ಲ ಅಲ್ಲಿ ತಲವಾರು, ಮನೆಗೊಬ್ರ ಹತ್ರ ಇರ್ತಲ್ಲ ಅಲ್ಲಿ ಬಂದೂಕು, ಅದಕ್ಕೆ ಅನುವು ಮಾಡ್ಕೊಟ್ಟಿದ್ಯಾರು? ಅದೆಲ್ಲ ನಿಮ್ಮ ಸರ್ಕಾರದಲ್ಲಿ ಅದನ್ನ ಕ್ಲೀನ್ ಮಾಡ್ಬೇಕು ಅಂತ ಅನ್ನಿಸ್ತಿಲ್ವಾ? ಫಿಲ್ಟರ್ ಮಾಡ್ಬೇಕು ಅಂತ ಅನ್ನಿಸ್ತಿಲ್ವಾ? ಅದನ್ನ ನಿಮಗೂ ಗೊತ್ತು, ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿತೈತೆ ಅಷ್ಟೇ, ಜಗತ್ ಕಾಣಲ್ಲ ಅಂತ. ಅದಲ್ಲ ಅಷ್ಟೇ ಆಗಿರತಕ್ಕಂಥದ್ದು. ಸೊ ಇದಿಷ್ಟು ವಿಚಾರಗಳು ವೈರಲ್ ಆಗಿ ನಮ್ಮ ತನಕ, ನಿಮ್ಮ ತನಕ ಬಂದು ನಿಂತಿರೋದ್ರಿಂದ ನನ್ನ ಅನಿಸಿಕೆ ನಾನು ಹೇಳಾಯಿತು. ಆತ ಹೋರಾಟ ಮಾಡಿದ್ದು ಆ ನಿರಾಶ್ರಿತರ ಪರವಾಗಿ, ನೊಂದವರ ಪರವಾಗಿ. ಆರಂಭದಲ್ಲಿ ಆತ ಗನ್ ಹಿಡ್ಕೊಂಡು ಹೋದವನಲ್ಲ, ವಿದ್ಯಾವಂತ ಆಗಿದ್ರಿಂದ ಅದನ್ನು ಮನವಿ ಮಾಡಿಕೊಂಡ, ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋಕೆ ಗೊತ್ತಿದ್ರಿಂದ ಅದನ್ನು ಬಳಸ್ಕೊಂಡ. ಯಾವಾಗ ಅವನಿಗೆ ಮಾನಸಿಕ ಅಸ್ವಸ್ಥನ ಪಟ್ಟ ಕಟ್ಟಿದಾಗ ತಿರುಗಿ ಬಿದ್ದವನು ಕೊನೆಗೆ ಏನು ಹೇಳ್ದ ಅಂತಾರೆ, ನಾನು ಭಗತ್ ಸಿಂಗ್ ಥರನೇ, ನಾನೊಬ್ಬ ಕ್ರಾಂತಿಕಾರಿಯಾಗೆ ಸಾಯ್ತೀನಿ, ಒಂದು ಗುಂಡು ನನಗೆ ಬೀಳ್ಬೇಕಿಲ್ಲ ಅವ್ರಿಗೆ ಬೀಳ್ಬೇಕು ಅಂತ ಡಿಸೈಡ್ ಆಗಿ ನಿಂತವನು. ಅವನು ಆಲ್ರೆಡಿ ನಿಂತ್ಬಿಟ್ಟಿದ್ದ. ಬಟ್ ಅವ್ರ ತಾಯಿಗೆ, ಆ ತಾಯಿಯ ಮುಖದಲ್ಲಿ ಕಾಣ್ತಾ ಇತ್ತು, ನನ್ನ ಮಗನಿಗೆ ಏನೋ ಆಗ್ಬೋದು ಅನ್ನೋ ಆತಂಕ. ಮೇಲ್ಗಡೆ ನಿಂತ್ಕೊಂಡು ಒಂದು ಗುಂಡಾರಿಸ್ತಾನಲ್ಲ ಪೊಲೀಸರ ಹತ್ರ, ಅವಾಗ ಕಾಣಿಸ್ತಾ ಇತ್ತು. ಒಟ್ಟಾರೆಯಾಗಿ ಅವನು ವೆಪನ್ನನ್ನು ಸರೆಂಡರ್ ಮಾಡದೆ, ಅವನು ಶರಣಾಗದೆ ಏನೋ ಪೊಲೀಸರ ಮೇಲೆ ಫೈರ್ ಮಾಡ್ತಾನೆ ಇದ್ದ ಅಂತಂದಾಗ ಅಫ್ಕೋರ್ಸ್ ಅದು ಆತ್ಮ ನಮ್ಮನ್ನು ನಾವು ಕಾಪಾಡ್ಕೊಳ್ಳುವಂಥ ದೃಷ್ಟಿಯಿಂದ ಗುಂಡು ಹಾರಿಸ್ಬೇಕಾಗುತ್ತೆ. ಬಟ್ ಅವ್ರ ತಾಯಿ ಹೇಳ್ತಿರ್ತಕ್ಕಂಥದ್ದು ಜೊತೆಗೆ ಒಂದು ವಿಡಿಯೋ ವೈರಲ್ ಆಗಿರ್ತಕ್ಕಂಥದ್ದು, ತೋರಿಸ್ತಾ ಇರ್ತಕ್ಕಂಥದ್ದು ಪ್ರತ್ಯೇಕವಾಗಿ ಏನು ಅಂತಂದ್ರೆ, ಅವನ ವೆಪನನ್ನು ಪೊಲೀಸರಿಗೆ ಕೊಟ್ಬಿಟ್ಟಿದ್ದಾನೆ, ಸರೆಂಡರ್ ಮಾಡಿದ್ದಾನೆ. ಅದನ್ನ ಆದ್ಮೇಲೆ ಇವರು ಶೂಟ್ ಮಾಡಿ ತಪ್ಪಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಉಟ್ಕೊಂಡೈತೆ. ನೋಡೋಣ. ಒಟ್ಟಾರೆಯಾಗಿ ಅಲ್ಲಿನ ನಿವೃತ್ತ ನ್ಯಾಯಮೂರ್ತಿಗಳ ಒಂದು ತಂಡ ಈಗ
ಈ ಒಂದು ತನಿಖೆಯನ್ನು ಮಾಡ್ತಿರೋದ್ರಿಂದ ಆ ತನಿಖೆ ಯಾವಾಗ ಹೊರಗೆ ಬರುತ್ತೆ ಅದಾದ ನಂತರ ಗೊತ್ತಾಗುತ್ತೆ. ಒಟ್ಟಾರೆಯಾಗಿ ಒಂದು ಶಬ್ದ ಈಗ ಮೊಳಗ್ತಾ ಇದೆ, ಜಸ್ಟಿಸ್ ಫಾರ್ ಭರತ್ ಭೂಷಣ್ ತಿವಾರಿ ಅಂತ. ಆ ಹುಡುಗನ ಆತ್ಮಕ್ಕೆ ಶಾಂತಿ ಸಿಗಲಿ. ವ್ಯವಸ್ಥೆಯನ್ನು ಹಾಳು ಮಾಡಿರ್ತಕ್ಕಂಥದ್ದು ನಾವೇ, ಇನ್ಯಾರೂ ಅಲ್ಲ. ಆಡಳಿತ ಮಾಡೋರಂತೂ ಯಾವ ಕಾರಣಕ್ಕೂ ವ್ಯವಸ್ಥೆ ಹಾಳು ಮಾಡಿಲ್ಲ, ಅವರು ಮಾಡ್ಕೊಂಡ್ರದ್ದು ನಾವೇ. ಅವ್ರು ಕೊಡೋವಂಥ ದುಡ್ಡು ಕೈ ಚಾಚ್ಕೊಂಡು ಅವತ್ತು ನಾವು ಕೊಳ್ಳಪಟ್ಟಿ ಇಟ್ಕೊಂಡು ಅಥವಾ ಧೈರ್ಯವಾಗಿ ನಿನ್ನ ದುಡ್ಡು ನಂಗೆ ಬೇಡ, ನನಗೆ ಕೆಲಸ ಬೇಕಾದಾಗ ನಾನು ಮಾಡಿಸ್ಕೊಡ್ತೀನಿ, ನಿನ್ನ ಕಾಲ ಆಗಲಿಲ್ಲ ಅಂದ್ರೆ ಆಮೇಲೆ ಹೇಳು ಅಂತ ಹೇಳಿದರೆ ಪ್ರಶ್ನೆ ಮಾಡುವಂಥ ಮನಸ್ಥಿತಿ ಉಡ್ಕೊಳ್ತಿತ್ತು. ಅವನೊಬ್ಬ ಹೋಗಿ ಪ್ರಶ್ನೆ ಮಾಡೋದಕ್ಕೆ 600ಕ್ಕೂ ಹೆಚ್ಚು ಮನೆಗಳ ಜನ ಎಲ್ಲ ಒಟ್ಟಿಗೆ ಹೋಗಿ ನುಗ್ಗಿದ್ದೀರಿ ಹೆಂಗಿರ್ತಿತ್ತು. ಜನ ಮುಂದಾಳತ್ವ ವಹಿಸ್ಕೊಳ್ಳಲ್ಲ. ಊರು ದಾರ ಆಗಬೇಕು, ಊರು ದಾರ ಆಗೋದಕ್ಕೆ ಒಬ್ಬ ಬೇಕು. ಆ ಒಬ್ಬ ನಮ್ಮನೆ ಮಗ ಆಗಿರ್ಬಾರ್ದು, ಇನ್ನೊಬ್ರು ಮನೆ ಆಗಿದ್ರೆ ಸಾಕು. ಇದು ನಮ್ಮ ವ್ಯವಸ್ಥೆ ಅಂತ ಹೇಳ್ತಾ ಈ ವಿಡಿಯೋವನ್ನೆಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಈ ಒಂದು ವಿಚಾರದ ಬಗ್ಗೆ ನೀವೆಷ್ಟು ತಿಳ್ಕೊಂಡಿದ್ದೀರಾ ಅನ್ನೋದು ಗೊತ್ತಾಗುತ್ತೆ ಅಂತ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಅಂಡ್ ಇನ್ನೊಂದೇನು ಅಂತಂದರೆ, ಬಿಹಾರದಲ್ಲಿ ಪ್ರೆಸೆಂಟಿಗೆ ಏನು CM ಇದಾರಲ್ಲ, ಅವ್ರದ್ದೊಂದು ವಿವಾದ ಆಗಿತ್ತು. ಸದನದಲ್ಲಿ ಕೂತ್ಕೊಂಡು ಚೈನಿ ಕನಿ ತಿಂತಿದ್ದಾರೆ ಅನ್ನೋಂಥದ್ದು. ಬಟ್ ಅವರ ಅಭಿಮಾನಿಗಳು ಅದನ್ನು ಚೈನಿ ಕನಿ ಅಲ್ಲ, ಅದು ಮೌತ್ ಫ್ರೆಶ್ನರ್ ತಿಂದಿದ್ರು, ಅವರು ಏಲಕ್ಕಿ ಕಾಯಿ ತಿಂದಿದ್ರು ಉಜ್ಕೊಂಡು ಅಂತ. ಆ್ಯಂಡ್ ಇಲ್ಲಿ ವಿಷಾದ ವ್ಯಕ್ತಪಡಿಸಬೇಕಾದಂಥ ಒಂದು ಸುದ್ದಿ ಏನಂತಂದರೆ, ಇತ್ತೀಚೆಗೆ ನೀವು ಗಮನಿಸಿರ್ತೀರಿ, ಬಿಹಾರದ ಹೆಲ್ತ್ ಮಿನಿಸ್ಟರ್, ಆರೋಗ್ಯ ಸಚಿವರೊಬ್ಬರು ಅನಾರೋಗ್ಯ ಸಚಿವನ ಥರ ನಿಂತ್ಕೊಂಡಿರ್ತಕ್ಕಂಥದ್ದು ನಿಶಾಂತ್ ಕುಮಾರ್, ಬೇರೆ ಯಾರು ಅಲ್ಲ, ಬಿಹಾರದ ಮಾಜಿ CM ನಿತೀಶ್ ಕುಮಾರ್ ಅವರ ಏಕೈಕ ಸುಪುತ್ರ. ಅಂಥವ್ರು ಆಳ್ವಿಕೆ ಮಾಡ್ತಿರ್ತಕ್ಕಂಥ ರಾಜ್ಯ ಇದು. ಅಂಥವ್ರು ಆಳ್ವಿಕೆ ಮಾಡ್ತಿರ್ತಕ್ಕಂಥ ರಾಜ್ಯದಲ್ಲಿ ನ್ಯಾಯ ಎಲ್ಲಿ ಸಿಗುತ್ತೆ ಇಂಥ ಸಾಮಾನ್ಯ ಜನರಿಗೆ ಅನ್ನುವಂಥದ್ದು ಒಂದು ಪ್ರಶ್ನೆಯಾಗಿ ಉಡ್ಕೊಂಡಿದೆ. ಇದಿಷ್ಟು ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಬಹುಶಃ ಇಲ್ಲೊಂದಷ್ಟು ಜನ ಪಕ್ಷದ ಕಾರ್ಯಕರ್ತರಾಗಿ ನೋಡ್ತಿರಬಹುದು, ನನ್ನನ್ನು ನೀನು ಆ ಪಕ್ಷದವನು ಈ ಪಕ್ಷದವನು ಅಂತ ಅನ್ಬೋದು. ವಾಸ್ತವ ಏನಿದೆ ಅದನ್ನಷ್ಟೇ ಮಾತಾಡ್ತಾ ಈ ಒಂದು ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಇದಿಷ್ಟು ಹೇಳ್ತಾ ಇಲ್ಲಿಗೆ ಇದನ್ನು ಮುಗಿಸ್ತಾ ಇದ್ದೀನಿ. ನೋಡೋಣ ಈ ಒಂದು ಕೇಸ್ ಎಲ್ಲಿ ತನಕ ಬಂದು ನಿಂತ್ಕೊಳ್ಳುತ್ತೆ, ನಿಜಕ್ಕೂ ಭರತ್ ಭೂಷಣ್ ತಿವಾರಿಗೆ ನ್ಯಾಯ ಸಿಗುತ್ತಾ ಅನ್ನುವಂಥದ್ದು ಕ್ಯೂರಿಯಾಸಿಟಿ ಇದೆ ನನಗೂ ಕೂಡ ಅಂತ ಹೇಳ್ತಾ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್.